ಸರ್ ಏನು ಮಾಡ್ಕೊಂಡಿದ್ದಾರೆ ಅದಕ್ಕೆ ಹೆಂಗಿದೆ ಮಕ್ಕಳು ಎಷ್ಟು ಜನ ಪೇರೆಂಟ್ಸ್ ಸರ್ ಅವರು ಇಬ್ಬರು ಇವರು ದೊಡ್ಡವರು ತಮ್ಮ ಬಂದು ಚಿಕ್ಕವರು ದಿನೇಶ್ ಅಂತೇಳಿ ಅವರು ಬಂದು ಪಡ್ಕೊಂಡು ಫಿಟ್ನೆಸ್ಸಲ್ಲಿ ಟ್ರೈನರ್ ಆಗಿದ್ದರು. ಸೊ ನೈಟ್ ಬಂದು ಮನೆಗೆ ಬ್ಯಾಗೆಲ್ಲ ಇಟ್ಬಿಟ್ಟು ಮತ್ತೆ ಮನೆಗೆ ಊಟ ತರೋದಕ್ಕೆ ಅಂತ ಆಚೆ ಹೋದವನು. ಎಷ್ಟೊತ್ತು ಮನೇಲಿ ಆಚೆ ಸರ್ ಅವ್ನು ಮನೆಗೆ ಬಂದು 10:30 10:45 ಮನೇಲಿದ್ದು ಮತ್ತೆ ರಿಟರ್ನ್ ಹೋಗಿರೋದು. ಬ್ಯಾಗು ಹೆಲ್ಮೆಟೆಲ್ಲ ಇಟ್ಬಿಟ್ಟು ಹೋಗಿರೋದು. ಊಟ ತಗೊಬರೋದಕ್ಕೆ ಅಂತ ಹೋಗಿರೋದು. 10:55ಕ್ಕೆ ಸ್ವೈಪ್ ಮಾಡಿದ್ದಾನೆ ಕಾರ್ಡು, ಮತ್ತು 12:55ಕ್ಕೆ ಸ್ವೈಪ್ ಮಾಡಿದ್ದಾನೆ. ಬರೋ ಟೈಮ್ಗೆ ಆ್ಯಕ್ಸಿಡೆಂಟ್ ಆಗಿದೆ. ಸೊ ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆ ಇದ್ದವ್ರೆ, ಯಾರು ಗಾಡಿ ನಿಲ್ಲಿಸ್ತೀರಾ ಹಾಗೆ ಪಾಸ್ ಆಗ್ತಾ ಇದ್ದಿದ್ದಾರೆ. ಸೊ ಸುಮಾರು ಒಂದು ಅರ್ಧ ಗಂಟೆ. ಸೊ ಅದಾದಮೇಲೆ ಪಾಸರ್ ಬೈಸ್ ನೋಡಿ ಗಾಡಿ ಆಟೋದಲ್ಲಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ತೊಗೊಂಡೋಗ್ಬೇಕಾದ್ರೆ ಜೀವ ಇತ್ತು ಅಂತ ಹೇಳಿದ್ರು, ಬಟ್ ಹಾಸ್ಪಿಟ್ಲಿಗೆ ತೊಗೊಂಡೋದಾಗ ಬ್ರಾಡ್ ಡೆಡ್ ಅಂತ ಹೇಳಿದರು. ಪ್ರೇಮ್ ಅಂತೇಳಿ. ಸರ್ ಹೇಳಿ, ಹುಡುಗ ಏನು ಮಾಡ್ಕೊಂಡಿದ್ದ, ಅದ್ರಿಗೆ ಎಷ್ಟು ಹೊತ್ತಿಗೆ ಆಗಿದೆ ಅನ್ಸಿದ್ದು, ಹೇಗೆ ನೈಟು ಒಂದು ಗಂಟೆ ಮೇಲೆ ಆಗಿದಂತೆ. ಅಲ್ಲೇನು ಗಾಡಿ ಬಂದಿದ್ದಾನೆ, 1 ಗಂಟೆ ಥರ ಆಗಿದೆ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅದು ಬಿದ್ದು ಅಲ್ಲೇ ಸ್ವಲ್ಪ ಉಸಿರಿದೆ. ಆ ಟೈಮ್ 2 ಗಂಟೆ ಆಗಿಬಿಡುತ್ತೆ. ಅಲ್ಲೇ ಸ್ವಲ್ಪ ಜೀವ ಉಸಿರಾಡ್ಕೊಂಡಿದ್ದೆ. ತಿರ್ಗಿ ರಾಮೇ ತೊಗೊಂಡೋಗ್ಮೇಲೆ ಹೋಗ್ಬಿಟ್ಟಿದೆ. ಅದು ಹೋಗುತ್ತೆ ಅಲ್ಲೇ ಹೋಗ್ಬಿಟ್ಟಿದೆ. ಏನು ಮಾಡ್ಕೊಂಡಿದ್ದ ಸರ್ ಹುಡುಗ ಜಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದ. ನಮ್ಮ ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ದ ಕೆಲಸಕ್ಕೆ. ಎಲ್ಲಿ ಕೆಲಸ ಮಾಡ್ತಾರೆ? ಅದು ಹಾಂ ಪಡ್ಕೊಂಡು ಫಿಟ್ನೆಸ್ಸಲ್ಲಿ ಮಾಡ್ತಾರೆ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಯೋಗಾನಂದ. ಅವ್ರ ದೊಡ್ಡಪ್ಪ.